ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಸೈಡ್ ಹೋಗೋದು ರಿಂಕಲ್ಸ್ ಬರುತ್ತೆ. ಯಾಕೆ ರಿಂಕಲ್ಸ್ ಬರುತ್ತೆ? ಒಂದು ಸೈಡು ತೆಗ್ಗಿರುತ್ತೆ, ಒಂದು ಸೈಡ್ ಏನಿರುತ್ತೆ ಅಂದ್ರೆ, ಇವಾಗ ನೋಡ್ರಿ ನಾನು ಈ ಸೈಡ್ ಬ್ಲೌಸ್ ಕುಂತಂಗ ಈ ಸೈಡ್ ಬ್ಲೌಸ್ ಒಟ್ಟ ಪರ್ಫೆಕ್ಟ್ ಕುಂದ್ರುದಿಲ್ಲ. ಹಾಗೆ ಒಮ್ಮೊಮ್ಮೆ ರಿಂಕಲ್ಸ್ ಬರ್ತಾ ಇರ್ತೈತಿ. ಎಷ್ಟೋ ಜನ ಕಮೆಂಟನ್ನು ಮಾಡ್ಯಾರ, ಏನಂತ ನಿಮ್ದು ರಿಂಕಲ್ಸ್ ಬರ್ತಾ ಇದೆಯಲ್ಲ ಅಂತೇಳಿ. ಈ ಸೈಡ್ ನನಗೆ ಕುಂತಂಗ ಈ ಸೈಡ್ ಇಲ್ಲಿ ತೆಗ್ಗಿರೋದ್ರಿಂದ ಜಾಸ್ತಿ ಏನೈತಲ್ಲ, ಯಾವುದೋ ಮೆಜರ್ಮೆಂಟ್ ಒಮ್ಮೆ ನೋಡ್ಕೊಂಡ್ರೆ ಈ ಒಂದು ಸೈಡ್ ಅವ್ರದ್ದು ತೆಗ್ಗಿತ್ತಂತಂದ್ರೆ ಈ ಥರ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ಇವಾಗ ನೋಡ್ರಿ ನನಗೆ ಕಟ್ಟಿಂಗ್ ಮಾಡ್ಕೋಣ. ಈಗ ರಿಂಕಲ್ಸ್ ಅಷ್ಟೊಂದು ಬಂದೇ ಇಲ್ಲ, ಇನ್ನೂ ಸ್ವಲ್ಪ ತೆಗಿಬೇಕು. ಹಾಗೆ ಏನೈತಲ್ಲ, ನಿಮಗೆ ಕಟ್ಟಿಂಗ್ ಒಳಗೆ ಹೇಳ್ಕೊಡ್ತೀನಿ ಯಾವ ರೀತಿ ತೆಗಿಬೇಕು. ಒಂದೇ ಸೈಡ್ ಅವ್ರದ್ದು ನೋಡ್ಕೊಂಡು ಮೆಜರ್ಮೆಂಟ್ ಒಂದು ಸೈಡ್ ಅಷ್ಟೇ ಬರ್ತಾ ಇರ್ತೈತಿ. ಒಂದು ಸೈಡ್ ತೆಗಿರೋದ್ರಿಂದ ಆ ಥರ ಬರ್ತಾ ನೋಡ್ರಿ. ನಾವು ಜಾಸ್ತಿ ತೆಗಿತೇವಲ್ವ, ಮತ್ತೆ ಈಗ ನಾವು ಸೇಫ್ ತೆಗಿಬೇಕಾದ್ರೆ ಎರಡು ಸೇಮ್ ತೆಗಿತಾ ಇರ್ತೀವಿ. ಇವಾಗ ಮುಂಭಾಗದ ಹಿಂಭಾಗದ ಸೇಮ್ ತೆಗಿತಾ ಇರ್ತೀವಿ. ಒಂದು ಸೈಡ್ ಅಷ್ಟೇ ಅವ್ರದ್ದು ರಿಂಕಲ್ಸ್ ಬರ್ತಾ ಇರ್ತೈತಿ. ಅದು ಯಾಕೆ ಬರುತ್ತಾ ಅನ್ನೋದು ಇವಾಗ ನೋಡ್ಕೋಬೇಕು ನಾವು. ಯಾಕೆ ಬರುತ್ತಾ ಅವ್ರದ್ದು ವೇರ್ ಮಾಡಿದಾಗ, ಇವಾಗ ವೇರ್ ಮಾಡಿಸಿದಾಗ ಹಾಗೆ ಒಂದು ಸೈಡ್ ಬರುತ್ತಾ ಒಂದು ಸೈಡ್ ಇಲ್ಲ. ಇಲ್ಲಕ್ಕೆ ಎರಡು ಸೈಡ್ ನಾವು ಎರಡು ಸೈಡ್ ಬಂತಂತಂದ್ರೆ ನಮ್ದು ಕಟಿಂಗ್ ಒಳಗೆ ಪ್ರಾಬ್ಲಮ್ ಇದೆ, ಕಟಿಂಗ್ ಒಳಗೆ ಜಾಸ್ತಿ ತಗೊಂಡೇವಿ ಅನ್ಬೋದು. ಹಾಗೆ ಒಂದೇ ಸೈಡ್ ಬರುತ್ತಾ ಒಂದು ಸೈಡ್ ಏನಾಗತ್ತ ರಿಂಕಲ್ಸ್ ಬರ್ತಾ ಇರ್ತೈತಿ. ರಿಂಕಲ್ಸ್ ಬರ್ಬೇಕಾದ್ರೆ ತೆಗ್ಗಿರೋದ್ರಿಂದ ಒಮ್ಮೊಮ್ಮೆ ಏನಿರ್ತದೆ, ಒಬ್ಬೊಬ್ರದ್ದು ಏನಾಗತ್ತ ಒಂದು ಸೈಡ್ ತೆಗ್ಗಿರುತ್ತೆ, ಒಂದು ಸೈಡ್ ಅಂದ್ರೆ ಬಾಡಿ ಚೇಂಜ್ ಇದ್ದಾಗ ಆ ರೀತಿ ಬರುತ್ತ ನೋಡ್ರಿ. ಆ ರೀತಿ ಬಂದಾಗ ನಾವು ಕಟ್ಟಿಂಗ್ ಚೇಂಜ್ ಬರುತ್ತಾ, ಒಂದು ಸೈಡ್ ಬೇರೆ ಬರುತ್ತಾ, ಒಂದು ಸೈಡ್ ನಾವು ಬೇರೆ ತಗೋಬೇಕಾಗತ್ತ. ಅದು ಯಾವ ಸೈಡ್ ಬರುತ್ತಾ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ ಸೇಫ್ ತಗೋಬೇಕು. ನಾವು ಕಟ್ಟಿಂಗ್ ಮಾಡ್ಕೊಂಡಿರ್ತಿಲ್ಲ, ಸ್ಟಿಚಿಂಗ್ ಮಾಡ್ಕೋವಾಗ ಸೇಫ್ ತಗೋಬೇಕು. ಹಾಗೆ ಆ ರೀತಿ ನಾವು ಮಾಡ್ಕೋಬೇಕಾದ್ರೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು, ಹಾಗೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಬನ್ನಿ ನೋಡೋಣ ಇವಾಗ ಯಾವ ರೀತಿ ಕಟ್ಟಿಂಗ್ ಬರುತ್ತಾ. ಹಾಗೆ ನೋಡ್ರಿ, ಇದು ಲೆಹಂಗಾ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಲೆಹಂಗಾ ಬ್ಲೌಸ್ ನೋಡ್ರಿ, ಪಫ್ ಸ್ಲೀವ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ರಿಂಗಲ್ಸ್ ಇಲ್ಲ. ಹಾಗೆ ಪಫ್ ಯಾವ ರೀತಿ ಬಂದಿದೆ ನೋಡ್ರಿ. ಇದು ಕಡಿಮೆ ಪಫ್ ಇಟ್ಕೊಂಡು ಮಾಡಿದ್ದೀನಿ. ಹಾಗೆ ಇದು ಏನೈತಲ್ಲ, ಇದು ಪಟ್ಟಿ ಕಡಿಮೆ ಇಟ್ಕೊಂಡು ಮುಂದೆ ಪಂಚ್ ಇಟ್ಟಿದ್ದೀನಿ ನೋಡ್ರಿ. ಮುಂದ್ಗಡೆ ಪಂಚ್ ಇಟ್ಟಿದ್ದೀನಿ. ಈ ತರ ಪಂಚ್ ಬರಬೇಕು ಮುಂದ್ಗಡೆ. ಇದೇನೈತಲ್ಲ, ಲೂಸು ಬರಬಾರ್ದು, ಟೈಟು ಬರಬಾರ್ದು, ಅಂದ್ರೆ ಭಾಳ ಟೈಟು ಆಗಬಾರ್ದು. ಒಂದು ಲೆವೆಲ್ ಆಗಿ ನಮ್ಗೆ ಬ್ಲೌಸ್ ಕುಂದಿರ್ಬೇಕು. ಹಾಗೆ ನೋಡ್ರಿ, ಈ ರೀತಿ ಪಂಚ್ ಇಟ್ಕೊಂಡು ನಾನು ಕಟಿಂಗ್ ಮಾಡಿದ್ದೀನಿ. ಹಾಗೆ ಇದೇ ಸೇಮ್ ನಿಮಗೆ ಕಟಿಂಗ್ ಸ್ಟಿಚಿಂಗನ್ನು ತೋರಿಸ್ತೀನಿ. ಇದು ಯಾವ ರೀತಿ ಬಂದಿದೆಯಲ್ಲ ಬ್ಲೌಸು, ಇದೇ ಸೇಮ್ ನಿಮ್ಗೆ ಬರೋ ಹಾಗೆ ನಾನು ತೋರಿಸ್ತೀನಿ. ಇದು ಲೆಹಂಗಾ ನೋಡ್ರಿ, ಲೆಹಂಗಾ ನೀರಿಗೆ ಇಟ್ಟು ಸಾರಿ ಒಳಗಿಂದ ಲೆಹಂಗಾನ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡ್ರಿ ಯಾವ ರೀತಿ ಜಾಸ್ತಿ ಪ್ಲೇಟ್ಸ್ ಬಂದು ಯಾವ ರೀತಿ ಬಂದಿದೆ ಅಂಥೇಳಿ. ಇದು ನೋಡ್ರಿ, ಪಟ್ಟಿ ಸಣ್ಣ ಕಟ್ ಮಾಡ್ಕೋದ್ರಿಂದ, ನಾವು ಡೀಪ್ ನೆಕ್ ಇಡೋದ್ರಿಂದ ಪಟ್ಟಿ ಸಣ್ಣ ಕಟ್ಟಿಂಗ್ ಮಾಡ್ಕೋಬೇಕು. ಎಷ್ಟು ಇಂಚ್ ಕಟ್ಟಿಂಗ್ ಮಾಡ್ಕೋಬೇಕು ನಾವು? ಶೋಲ್ಡರ್ ನೋಡ್ರಿ, ಶೋಲ್ಡರ್ ಕಡಿಮೆ ಬರುತ್ತೆ. ಅದಕ್ಕೆ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಶೋಲ್ಡರ್ ಕಡಿಮೆ ಕಟ್ಟಿಂಗ್ ಮಾಡ್ಕೋಬೇಕು. ಹಾಗೆ ಏನೈತಲ್ಲ, ಡೀಪ್ ನೆಕ್ ಇಟ್ಟಿರ್ತೀವಿ ನಾವು. ಇದನ್ನು ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ಪಟ್ಟಿ ಕಡಿಮೆ ಇಟ್ಕೋಬೇಕು. ಹಾಗೆ ನೋಡ್ರಿ, ಬ್ಯಾಕ್ ಸೈಡನ್ನು ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತೀನಿ ಇವಾಗ. ಬ್ಯಾಕ್ ಸೈಡ್ ನೋಡ್ರಿ, ಈ ರೀತಿಯಾಗಿ ಡೀಪ್ ಆಗಿ ಬಂದಿದೆ ನೋಡ್ರಿ. ಎಲ್ಲೂ ಮತ್ತೆ ಏನೈತಲ್ಲ, ನಾಟ್ ಹಚ್ಚಿಲ್ಲ ನಾನು. ಇದು ಕೊಳ್ಳಿನಾಗ ಡೀಪ್ ಆಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಕಟಿಂಗ್ ಮಾಡ್ಕೊಂಡು ಹಾಗೆ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಫ್ ಸ್ಲೀವ್ ನೋಡ್ರಿ, ಪಫ್ ಸ್ಲೀವ್ ಹಾಗೆ ಈ ರೀತಿ ಬರಬೇಕು ನಮ್ಮ ಬ್ಲೌಸ್. ಯಾವಾಗೂ ನೋಡ್ರಿ, ಫಿಟ್ಟಿಂಗ್ ಆಯಿತು, ಇದಾಯಿತು, ಟೈಟ್ ಆಗಿ ಬರಬೇಕು. ಹಾಗೆ ಬ್ಲೌಸ್ ಏನೈತಲ್ಲ, ಈ ಥರ ಸೇಪನ್ನು ಬರಬೇಕು. ಮುಂದೆ ಪಂಚ್ ಆಗಲಿ, ಸ್ಕ್ವೇರ್ ಆಗಲಿ, ರೌಂಡ್ ಆಗಲಿ, ಈ ಥರ ಡೀಪ್ ಆಗಿ ಬೇಕಂತಂದ್ರೆ ಇದು ಕಟಿಂಗ್ ಚೇಂಜ್ ಬರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಲೆಹಂಗಾ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅನ್ಬೋದು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿದ ನಂತರ ತೋರಿಸ್ತೀರಿ ಅಂತೇಳಿ. ಹಾಗೆ ನೋಡ್ರಿ, ಇವಾಗ ನಾವು ಎಲ್ಲಿ ಏನು ಮಿಸ್ಟೇಕ್ ಆಗಿಲ್ಲ ಅದನ್ನು ನಾವು ಮಾಡಿಕೊಂಡು ಆಮೇಲೆ ನಿಮ್ಗೆ ಇನ್ನೊಂದು ಬ್ಲೌಸ್ ಇದೆ ಸೇಮ್ ನಿಮ್ಮ ಕಟಿಂಗ ಇದೆ ಸೇಮ್ ಸ್ಟಿಚಿಂಗ ಯಾವ ರೀತಿ ಮಾಡಬೇಕು ಅನ್ನೋದು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ರಿ. ಬನ್ನಿ ಇವಾಗ ನೋಡೋಣ. ಫ್ರೆಂಡ್ಸ್, ಇದು ಏನೈತಲ್ಲ, ಒಂದೇ ಸೈಡ್ ರಿಂಕಲ್ಸ್ ಬರ್ತಾ ಇರ್ತೈತಿ. ಹಾಗೆ ಏನೈತಲ್ಲ, ಹಿಂಭಾಗ ಒಬ್ಬೊಬ್ರದ್ದು ಮುಂಭಾಗ ಬರ್ತಾ ಇರ್ತೈತಿ. ಮುಂಭಾಗ ಯಾಕೆ ಬರ್ತೈತಿ ಹಾಗೆ, ಮತ್ತು ಇವಾಗ ಒಂದೇ ಸೈಡ್ ಯಾಕೆ ರಿಂಕಲ್ಸ್ ಬರ್ತೈತೆ ಅಂತಂದ್ರೆ ಇವಾಗ ನಿಮ್ಗೆ ಅಳತೆ ಮಾಡಿ ತೋರಿಸ್ತೀನಿ. ಇದು ಒಂದು ಸೈಡ್ ನಂದು ತೆಗ್ ಜಾಸ್ತಿ ಇರೋದ್ರಿಂದ, ಈಗ ನಾವು ಜಾಸ್ತಿ ತೆಗೆದೀವಪ್ಪ ಅಂತಂದ್ರೆ ಅಲ್ಲಿ ಜಾಸ್ತಿ ರಿಂಕಲ್ಸ್ ಬಂದುಬಿಡ್ತೈತಿ. ಈಗ ಬಟ್ಟೆ ನಾವು ಏನೈತಲ್ಲ, ಹಾರ್ಮಲಲ್ಲಿ ನಾವು ಜಾಸ್ತಿ ಏನೈತಲ್ಲ ಎರಡು ಸೇಮ್ ತೆಗೆದಿರ್ತೀವಿ. ಈಗ ಅರ್ಧ ಇಂಚ್ ಇಟ್ಟು ತೆಗೆದಿರ್ತೀವಿ. ಹಾಗೆ ಅರ್ಧ ಇಂಚ್ ಇಟ್ಟು ತೆಗೆದಾಗ ಏನಾಗತ್ತೆ ಅಂತಂದ್ರೆ ಒಂದು ಸೈಡ್ನಿಂದ ರಿಂಕಲ್ಸ್ ಬರ್ತಾ ಇರ್ತೈತಿ, ಪದೇ ಪದೇ ರಿಂಕಲ್ಸ್ ಬರ್ತಾ ಇರ್ತೈತಿ. ಹಾಗೆ ಯಾಕೆ ಬರ್ತೈತಿ ಅಂತಂದ್ರೆ, ಇಲ್ಲಿ ನೋಡ್ರಿ, ನಂದು ಇಲ್ಲಿ ಕಡಿಮೆ ಇದೆ. ಇದು ತೆಗ್ಗಿರೋದ್ರಿಂದ ಇದು ನಾನು ಕಡಿಮೆ ಕಟಿಂಗ್ ಮಾಡ್ಕೋಬೇಕು. ಇದೇನಿದಿಲ್ಲ, ಇದು ಸೇಮ್ ನಾರ್ಮಲ್ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದೇ ಸೇಮ್ ಕಟಿಂಗ್ ಮಾಡ್ಕೋಬೇಕು. ಇದನ್ನು ಕಟಿಂಗ್ ಮಾಡ್ಕೊಂಡ ನಂತರ ಇಲ್ಲೇನು ನೋಡ್ರಿ, ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡ್ರಿ 2.5 ಇದೆ. ಇದು ಎಡಗಡೆ ಸೈಡ 2.5 ಇದೆ ನೋಡ್ರಿ. ಇದು 2.5. ಹಾಗೆ ಬಲಗಡೆ ನೋಡ್ರಿ 2 ಇಂಚ್ ಇದೆ ನೋಡ್ರಿ. ಇದು ಅರ್ಧ ಇಂಚ್ ನನಗೆ ಕಡಿಮೆ ತಗೋಬೇಕು. ಈ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕಾದ್ರೆ ಅಂದರೆ ಕಸ್ಟಮರ್ ಒಬ್ಬೊಬ್ರು ಅಷ್ಟೇ ಆ ಥರ ಬಂದಿರ್ತದೆ. ಯಾವ ಥರ ಅಂತಂದ್ರೆ ಒಂದೇ ಸೈಡ್ ಅಷ್ಟೇ ರಿಂಕಲ್ಸ್ ಬರ್ತಾ ಇರ್ತೈತಿ. ಇದು ನೋಡ್ರಿ 2 ಇಂಚ್, ಹಾಗೆ ಇದು 2.5 ನೋಡ್ರಿ. ಈ ರೀತಿ ಫಸ್ಟ್ ನಾನು ನಾರ್ಮಲ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ತಾರಲ್ಲ ಅದೇ ರೀತಿಯಾಗಿ ಕಟಿಂಗ್ ಮಾಡ್ಕೋಬೇಕು.
ಅದಾದ ನಂತರ ಏನೈತಲ್ಲ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಸೈಡ್ ಮತ್ತು ಸೇಪ್ ತಗೋಬೇಕು, ನಾವು ಸೇಪ್ ತಗೊಂಡು ಅಟ್ಯಾಚ್ ಮಾಡ್ಕೋಬೇಕು. ಹಾಗೆ ಇದು ಯಾವ ರೀತಿ ಕಟಿಂಗ್ ಬರುತ್ತೆ ಅನ್ನೋದು ಇವಾಗ ತೋರಿಸ್ತೀನಿ ನೋಡಿರಿ. ಫ್ರಂಟ್ ಅಷ್ಟೇ ನಿಮಗೆ ತೋರಿಸ್ತೀನಿ. ಹಾಗೆ ಬ್ಯಾಕ್ ಸೈಡು ನಿಮಗೆ ಇದೇ ಸೇಮ್ ಬರ್ತಾಯಿದ್ರೆ ನೀವು ಇದೇ ಸೇಮ್ ಮಾಡ್ಕೋಬೇಕಾಗತ್ತೆ. ಇವಾಗ ಫ್ರಂಟ್ ಸೈಡ್ ಅಷ್ಟೇ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಇದೇ ಸೇಪ್ ಹಾಕಿ ಯಾವ ರೀತಿ ನಾವು ರಿಂಕಲ್ಸ್ ಬರಬಾರ್ದು ಹಾಗೆ ಕಟಿಂಗ್ ಮಾಡ್ಕೋಬೇಕಂತೇಳಿ ಇವಾಗ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ಫ್ರಂಟ್ ಸೈಡ್ ಅಷ್ಟೇ ನಿಮಗೆ ಮಾರ್ಕಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಫ್ರಂಟ್ ನೆಕ್ ಹಾಗೆ ಇದೇನೈತಲ್ಲ ಫ್ರಿಂಟ್ಸ್ ಕಟ್ ಈಗ 15 ಇಂಚ್ ಇಟ್ಟಿದ್ದೀನಿ, ಉದ್ದ 15 ಇಂಚ್. ಹಾಗೆ ನೋಡ್ರಿ ಇಲ್ಲಿ ನಾವು ಅರ್ಧ ಇಂಚ್ ಇಟ್ಕೋಬೇಕು. ಇದು ಹುಕ್ಕಿನ ಮನೆ ಮಾಡ್ತಿರ್ತೀವಲ್ವ ನಾವು, ಆಗ ಅರ್ಧ ಇಂಚ್ ಹೋಗುತ್ತಾ ಇದು. ಆಮೇಲೆ ನೆಕ್ಸ್ಟ್ ಇಲ್ಲಿಂದ ಏನೈತಲ್ಲ ನಾವು ಕೊಳ್ಳಿನ ಆಗಲ್ಲ 2.25 ಫುಲ್ ನಮಗೆ ಬ್ರಾಡ್ ಬೇಕಂತಂದ್ರೆ ನಾನು 2.25 ಇಟ್ಕೊಂಡು ಇದು 2.25. ಹಾಗೆ ಇಲ್ಲಿಂದ ಏನಿದೆಯಲ್ಲ ಇದು ನೀವು 2.25 ಇಟ್ಕೊಳ್ಳಿ. ಇದು ನಮಗೆ ರೆಡಿಯಾಗಿ 1.5 ಈ ಥರ ನಿಮಗೆ ಪಟ್ಟಿ ಸಾಣ್ ಬೇಕಾದ್ರೆ ಹಾಗೆ ಬ್ರಾಡ್ ನೆಕ್ ಬೇಕಾದ್ರೆ ಈ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಹಾಗೆ ನೋಡ್ರಿ ಇದು ಫ್ರಿಂಟ್ಸ್ ಕಟ್ ಇರೋದ್ರಿಂದ ನಾನು ಆರ್ಮಲ್ ಸೇಪ 6.5 ತೆಗಿತಾ ಇದ್ದೀನಿ ನೋಡ್ರಿ, 6.5. ಹಾಗೆ ಅನ್ಬೋದು ನೀವು ಶೋಲ್ಡ್ರ, ಇದು ನೋಡ್ರಿ ಶೋಲ್ಡ್ರ 5.25 ಬಂದಿದೆ, ನೀವು 6.5 ತೆಗೆದಿರ ಅಂತೇಳಿ ಅನ್ಬೋದು. ಹಾಗೆ ಇಲ್ಲಿಂದ ನೋಡ್ರಿ ಎದೆ ಸುತ್ತಳತೆ ನಂದು 40 ಇಂಚ್ ಎದೆ ಸುತ್ತಳತೆ ಇದು 40 ಎದೆ ಸುತ್ತಳತೆಗೆ ನಾನು 6.5 ಇಟ್ಕೊಂಡಿದ್ದೀನಿ. ಫ್ರಿಂಟ್ಸ್ ಕಟ್ ಇಟ್ಕೊಂಡ್ರೆ ನೀವು 6.5 ಇಟ್ಕೋಬೇಕಾಗತ್ತೆ. 1 ಇಂಚ್ ಅಥವಾ 1.5 ಇಂಚ್ ಈ ಥರ ಎಕ್ಸ್ಟ್ರಾ ತೊಗೋಬೇಕು. ಹಾಗೆ ನೋಡ್ರಿ ಇದು ಫ್ರಂಟ್ ಸೈಡ್, ಇದು ನಮಗೆ ಪಂಚಿನಕ್ಕೆ ಡೀಪ್ ಬೇಕಾಗಿತ್ತು. ಡೀಪ್ ಬೇಕಂದಾಗ ನಾವು 7.5 ಈ ಥರ ನಮಗೆ 7 ರೆಡಿ ಬೇಕಂತಂದ್ರೆ 7.5 ಇಟ್ಕೋಬೇಕು. ಹಾಗೆ 6.5 ರೆಡಿ ಬೇಕಂತಂದ್ರೆ 7 ಇಂಚನ್ನೇ ಇಟ್ಕೋಬೇಕು. ಈಗ 6.5 ರೆಡಿ ಬೇಕಂದ್ರೆ ನಾನು 7 ಇಂಚನ್ನೇ ಇಡ್ತಾ ಇದ್ದೀನಿ ನೋಡಿ. ಇಲ್ಲಿ ಫಸ್ಟ್ ಒಂದು ನೀವು ಸ್ಟ್ರೇಟಾಗಿ ಇಲ್ಲೇನು ಅರ್ಧ ಇಂಚ್ ಇದೆಯಲ್ಲ ಇಲ್ಲೊಂದು ಸ್ಕೇಲ್ ಇಟ್ಟು ಅದೇನಿತ್ತಲ್ಲ ಸ್ಟ್ರೇಟಾಗಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಹಾಗೆ ಇಲ್ಲಿಂದ ಇಲ್ಲೂ ನಾವು ಕರೆಕ್ಟಾಗಿ 2.25 ಮಾರ್ಕನ್ನು ಮಾಡ್ಕೋಬೇಕು. ಇದು ನೋಡ್ರಿ ನಂಗೆ ಪಂಚ್ ನೆಕ್ ಬೇಕಾಗಿದೆ. ಇವಾಗ ಪಂಚ್ ನೆಕ್ ಬೇಕಂದ್ರೆ ಈ ಥರ ನೀವು ಫಸ್ಟ್ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಒಂದೊಂದೇ ಟಿಕ್ಕಿ ಇಟ್ಕೊತ ಹೋಗಿ, ಅಂದರೆ ಕರೆಕ್ಟಾಗಿ ನಿಮಗೆ ಬಿಗಿನರ್ಸ್ ಆದರೆ ಜಲ್ದಿ ಬರಂಗಿಲ್ಲ ಈ ಥರ ಡಿಸೈನ್ ನೀವು ಮಾಡಲಿಕ್ಕೆ. ಇದು ನಮ್ಗೆ ವೈಡ್ ಬೇಕಾಗತ್ತಾ, ಇದು ಫುಲ್ ಬ್ರಾಡ್ ಬೇಕಾದಾಗ ಈ ಥರ ಅರ್ಧ ಇಂಚ್ ನಾವು ಇದನ್ನು ಏನೈತಿಲ್ಲ ಹೊರಗಡೆ ಹಾಕೋಬೇಕು. ಡಿಸೈನ್ ಬೇಕಂತಂದರೆ ಈ ಥರ ಹಾಕೋಬೇಕು ಮಾರ್ಕಿಂಗ್. ಇದು ಪಂಚ್ ನೆಕ್ ನೋಡ್ರಿ. ಹಾಗೆ ನೀವು ಇಲ್ಲಿಂದ ಅರ್ಧ ಇಂಚ್ ಆರ್ಮಲ್ ಸೇಪನ್ನು ನೋಡ್ರಿ ಅರ್ಧ ಇಂಚ್ ತೊಗೊಂಡಿರ್ತೀರಿ. ಈಗ ನಾವು ಇಲ್ಲಿಂದ ರಿಂಕಲ್ಸ್ ಬರಬಾರ್ದಂದ್ರೆ ಇಲ್ಲಿಂದ ನೀವು ಈ ಥರ ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನೋಡ್ರಿ ಇದು ಫ್ರಿಂಟ್ಸ್ ಕಟ್ ಇಡ್ತಾ ಇದ್ದೀನಿ. ಫ್ರಿಂಟ್ಸ್ ಕಟ್ ನೋಡ್ರಿ ಇಲ್ಲಿಂದ 3.25 ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ನೋಡಿ ಇವಾಗ 15 ಇಂಚ್ ಇದ್ದಾಗ ನಾವು ಇಲ್ಲೇನಿದಿಲ್ಲ ಬಾಡಿ ಇದನ್ನು ತೊಗೊಂಡು
ಕಪ್ ಸೈಜ್ ನೋಡಿಕೊಂಡು ನೀವು ಇಲ್ಲಿ ಏನೈತಿಲ್ಲ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಈ ಥರ ಸ್ಟ್ರೇಟ್ ಹಾಕೊಳ್ಳಿ. ಈ ಥರ ನೀವು ಫೈಂಟ್ ಏನೈತಲ್ಲ ನಿಮ್ಗೆ ಕರೆಕ್ಟಾಗಿ ಹಾಕಲಿಕ್ಕೆ ಬರಲಿಲ್ಲ ಅಂದ್ರೆ ನೀವು ಸ್ಕೆಚಲ್ಲಿ ಏನೈತಿಲ್ಲ ಈ ಥರ ಮಾರ್ಕ್ ಮಾಡ್ತಾ ಹೋಗಿ ಕರೆಕ್ಟಾಗಿ ಬರುತ್ತಾ ನೋಡಿ. ಇದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ನೋಡ್ಕೊಳ್ಳಿ, ಇಲ್ಲಿಂದ 1.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು. 1.5 ಇಂಚ್ ಇಲ್ಲಿಂದ 1.5 ಇಂಚ್ ಈ ರೀತಿಯಾಗಿ ತಗೊಳ್ಳಿ. ಫಸ್ಟಿಗೆ ನೀವು ಇಲ್ಲಿ ನಿಮಗೆ ಸ್ಟ್ರೇಟಾಗಿ 1.5 ಇಂಚಿಗೆ ಏನೈತಲ್ಲ ಈ ಥರ ಸ್ಟ್ರೇಟಾಗಿ ಲೈನನ್ನು ಹಾಕ್ಕೊಳ್ಳಿ. ಇದೇನಿದೆಲ್ಲ ಈ ಫೈಂಟ್ ನಾವೇನು ಫೈಂಟ್ 10 ನಂಬರ್ಕ್ಕೆ ನಾವು ಫೈಂಟ್ ಇಟ್ಟಿರ್ತೀವಲ್ವ, ಇಲ್ಲಿಂದ ನೋಡ್ಕೊಳ್ಳಿ. ಈ ಥರ ಸೇಪನ್ನು ತಗೊಳ್ಳಿ. ಇದನ್ನು ಈ ಥರ ಸೇಪ್ ತಗೊಳ್ಳಿ. ಹಾಗೆ ಇಲ್ಲಿಂದ ನೋಡಿ ಇದೇನಿದೆಯಲ್ಲ ಇದು ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತಾ, ಇಲ್ಲಿ ಮತ್ತೆ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತಾ. ಈ ರೀತಿಯಾಗಿ ಇಲ್ಲಿ ನಾವು 1.5 ಇಂಚ್ ಏನು ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ ಇದು ಹೋಗುತ್ತಾ, ಅದಕ್ಕಾಗಿ ನಾವು 1.5 ಇಂಚ್ ಅಂದರೆ ಫ್ರಂಟ್ ಸೈಡ ಗ್ಯಾಪ್ ಬರಬಾರ್ದು, ಜಾಸ್ತಿ ಗ್ಯಾಪ್ ಬರಬಾರ್ದು ಅಂತಂದರೆ ಇಲ್ಲಿ ಏನಿದೆಯಲ್ಲ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ಈ ಥರ ಕ್ರಾಸಾಗೆ ತಗೊಳ್ಳಿ. ಇಲ್ಲಿಂದ ನೋಡ್ರಿ ಇದು 1/2 ಇಂಚ ಈ ಥರ ಕ್ರಾಸಾಗೆ ಇದನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಈ ಥರ ಇದು ಮಾರ್ಕ್ ಮಾಡಿಕೊಂಡು ಇವಾಗ ಕಟಿಂಗ್ ಮಾಡಿಕೊಂಡು ಒಂದೇ ಸೈಡ್ ಯಾಕೆ ರಿಂಕಲ್ಸ್ ಬರುತ್ತೆ ಇದು ನೋಡ್ರಿ ಸೇಮ್ ತಕ್ಕೋಬೇಕು. ಆಮೇಲೆ ನನಗೆ ಕಡಿಮೆ ಬೇಕು, ಕಡಿಮೆ ಅಂತಂದರೆ 1/2 ಇಂಚ್ ಕಡಿಮೆ ಬೇಕು. 1/2 ಇಂಚ್ ಕಡಿಮೆ ಬೇಕಂದರೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇವಾಗ ಏನಿದೆಯಲ್ಲ ಇದನ್ನು ಕಟ್ಟಿಂಗ್ ಮಾಡಿಕೊಂಡೆ. ಇವಾಗ ಇದು ನೋಡಿರಿ ಸೇಮ್ ಇವಾಗ ಯಾವ ರೀತಿ ವೇರ್ ಮಾಡಿದ್ದೆಲ್ಲ ಅದೇ ರೀತಿಯಾಗಿ ಬಂತು ನೋಡಿರಿ ಇದು. ಹಾಗೆ ಇದೇನಿದೆಯಲ್ಲ ಒಂದು ಸೈಡ್ ನಂದು ರಿಂಕಲ್ಸ್ ಬರುತ್ತೆ. ಇದು ಏನಿದೆಯಲ್ಲ ಇದು ಕಟ್ಟಿಂಗ್ ಮಾಡ್ಕೋಬೇಕು ನೀವು. ಏನಿದೆಯಲ್ಲ ಇದು ಏನಿದೆಯಲ್ಲ ಒಂದು ಸೈಡ್ ಅಷ್ಟೇ ರಿಂಕಲ್ಸ್ ಬರುತ್ತೆ. ಇದು ನಮ್ಗೆ ಬಲಗಡೆ ಸೈಡ್ ಅಷ್ಟೇ ಬರುತ್ತೆ. ಬಲಗಡೆ ಸೈಡೇ ನಮ್ಗೆ ಅಷ್ಟೇ ಬರುತ್ತೆ ಅಂತಂದರೆ ನಾವು ಮತ್ತೆ ಸೇಪ್ ತಕ್ಕೋಬೇಕು ನೋಡ್ರಿ. ಇದನ್ನು ಒಂದು ಸೈಡ್ ತೆಗಿರೋದ್ರಿಂದ ಒಂದು ಸೈಡ್ ಏನೈತಲ್ಲ ಒಮ್ಮೊಮ್ಮೆ ಚೇಂಜ್ ಇರುತ್ತೆ, ಬಾಡಿ ಚೇಂಜ್ ಇದ್ದಾಗ ಈ ರೀತಿ ಕಟಿಂಗ್ ಬರುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ ಇದೇನೈತಲ್ಲ ಫೈಂಟ್ ನೀವು ಈ ಥರ 1/2 ಇಂಚ್ ಮತ್ತು ಸೇಪ್ 1/2 ಇಂಚ್ ಏನೈತಲ್ಲ ಇದು ಒಂದೇ ಸೈಡ್ ನೀವು ಈ ಥರ ಸೇಪನ್ನು ತಗೋಬೇಕು.
ಈ ಥರ ನೀವು ಸೇಪ್ ತಕ್ಕೊಂಡು ಇದು ಕಟಿಂಗ್ ಮಾಡಿಕೊಂಡು ಏನಿದೆಲ್ಲ ಇದು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ನಿಮಗೆ ಯಾವ ಸೈಡ್ ರಿಂಕಲ್ಸ್ ಬರ್ತಾ ಇದೆಯಲ್ಲ ನೋಡಿಕೊಂಡು ನೀವು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿರಿ. ಜಾಸ್ತಿ ತೆಗಿರೋದ್ರಿಂದ ಈ ರೀತಿ ಆಗತ್ತಾ ಇದು. ಹಾಗೆ ನೀವು ಏನಿತ್ತಲ್ಲ ಇದು ಈ ರೀತಿಯಾಗಿ ಸೇಪನ್ನು ತಗೊಳ್ಳಿ. ಅರ್ಧ ಇಂಚ್ ಸೇಪ್ ತಗೊಂಡ್ರೆ ಇದು ರಿಂಕಲ್ಸ್ ಬರೋದಿಲ್ಲ ನೋಡಿರಿ. ಹಾಗೆ ಫ್ರಂಟ್ ಬ್ಯಾಕ್ ಸೈಡು ಒಮ್ಮೊಮ್ಮೆ ಏನಾಗತ್ತಾ ಒಬ್ಬೊಬ್ರದ್ದು ಒಂದೇ ಕಡೆ ಬ್ಲೌಸ್ ಮುದ್ದಿ ಬರ್ತಾ ಇರ್ತೈತಿ, ಹಾಗೆ ರಿಂಕಲ್ಸ್ ಜಾಸ್ತಿ ಬರ್ತಾ ಇರ್ತೈತಿ. ನೋಡ್ಕೋಬೇಕು. ನೋಡ್ಕೊಂಡ್ಬಿಟ್ಟು ಅವ್ರದ್ದು ಅಳತೆ ತೊಗೊಂಡು ನೀವು ಭಾಳ ರಿಂಕಲ್ಸ್ ಬರ್ತಾ ಇದ್ರೆ ಅವ್ರದ್ದು ಅಳತೆ ಟೇಪ್ ಹಿಡ್ಕೊಂಡು ಅಳತೆ ನೋಡ್ಕೊಡ್ರಿ. ನೋಡಿಕೊಂಡು ಹಾಗೆ ಏನಿತ್ತಲ್ಲ ಈ ಥರ ನೀವು ಒಮ್ಮೆ ಮಾರ್ಕ್ ಮಾಡಿ ಹಾಗೆ ಒಂದು ಬ್ಲೌಸ್ ಏನು ಕೊಟ್ಟಿರ್ತಾರಲ್ಲ ಆವಾಗ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. 100% ಇದು ಏನೈತಲ್ಲ ನಿಮಗೆ ರಿಂಕಲ್ಸ್ ಬರೋದಿಲ್ಲ. ಈ ರೀತಿ ಮಾಡೋದ್ರಿಂದ ರಿಂಕಲ್ಸ್ ಬರೋದಿಲ್ಲ. ಹಾಗೆ ನನ್ನ ಬ್ಲೌಸ್ ರಿಂಕಲ್ಸ್ ಬರ್ತಾಯಿದ್ದು ಏನು ಪ್ರಾಬ್ಲಮ್ ಏನು ಅಂತೇಳಿ ನಾವು ತಿಳ್ಕೊಂಡು ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನೋಡಿರಿ. ಈಗ ಒಂದು ಸೈಡ್ ನಾನು ಈ ರೀತಿಯಾಗಿ ತೆಗಿತಾ ಇದ್ದೀನಿ, ಹಾಗೆ ರಿಂಕಲ್ಸ್ ಬರ್ತಾ ಇಲ್ಲ. ಇದು ಒಂದು ಸೈಡ್ ನಾವು ತೆಗಿಯೋದ್ರಿಂದ ನಂದು ಒಂದು ಸೈಡ್ ರಿಂಕಲ್ಸ್ ಬರ್ತಾ ಇಲ್ಲ ನೋಡಿರಿ. ಈ ಥರ ನೀವು ಪಂಚ್ ನೆಕ್ ಇಟ್ಕೊಂಡು ಈ ರೀತಿಯಾಗಿ ಪಂಚ್ ನೆಕ್ ಇಟ್ಕೋಬೇಕು. ಹಾಗೆ ಬ್ರಾಡ್ ಈಗ 40 ಎದೆಯ ಸುತ್ತಳತೆಗೆ ನಾನು ನಿಮಗೆ ಹೇಳಿದ್ದೀನಿ ಎಷ್ಟು ಇಟ್ಕೋಬೇಕು ಅಂತ. 2.25 ಇಟ್ಕೊಂಡ್ರೂ ನಮಗೆ ಇದು ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಹಾಗೆ ಶೋಲ್ಡ್ರ್ ಡ್ರಾಪ್ ಅಂತಂದರೆ ನಮಗೆ ಶೋಲ್ಡ್ರು ನಾವು ಜಾಸ್ತಿ ಇಟ್ಕೊಂಡು ಕೊಳ್ಳ ಡೀಪ್ ನೆಕ್ ಇಟ್ಕೊಂಡಾಗ ಶೋಲ್ಡ್ರ್ ಜಾರತ್ತ. ಹಾಗೆ ಇವಾಗ ನಾವು ಶೋಲ್ಡ್ರ್ ಕಡಿಮೆ ಇಟ್ಕೋಬೇಕು. ಹಾಗೆ ಕೊಳ್ಳಿನ ಅಗಲ ಜಾಸ್ತಿ ಇಟ್ಕೊಂಡ್ರೆ ಶೋಲ್ಡ್ರ್ ಡ್ರಾಪ್ ಆಗೋದಿಲ್ಲ. ಇದನ್ನು ನೀವು ಎಲ್ಲ ಮೆಥಡ್ಗೆ ಯೂಸ್ ಆಗ್ಬೋದು. ಈ ರೀತಿ ನೀವು ಇದೇನೈತಲ್ಲ ನೀವು ಎಲ್ಲ ಆಲ್ ಬ್ಲೌಸ್ ಒಳಗೆ ನೀವು ಆಲ್ ಸೈಜ್ ಒಳಗೆ ನೀವು ಏನು ಮಾಡಿ ಇದು ಸೈಜ್ ಒಳಗೆ ನೆನಪಿಟ್ಟುಕೊಳ್ಳಿ. ಹಾಗೆ ಫುಲ್ಲು ಬ್ರಾಡ್ ಬೇಕಂದಾಗ ಪಟ್ಟಿ ಸಣ್ಣದು ಬೇಕಂತಾರೆ, ಫುಲ್ಲು ಬ್ರಾಡ್ ಬೇಕಂದಾಗ ಇದು ಕೊಳ್ಳಿನಗಲು ಜಾಸ್ತಿ ತೆಗೆದು ಶೋಲ್ಡ್ರ್ ಪಟ್ಟಿ ಕಡಿಮೆ ಇಟ್ಕೊಂಡು ನೀವು ಕಟಿಂಗ್ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಹಾಗೆ ಶೋಲ್ಡ್ರು ಜಾಸ್ತಿ ಕೊಳ್ಳಿನ ಅಗಲು ಜಾಸ್ತಿ ಅಂದಾಗ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನೋ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಪಫ್ ಸ್ಲೀವ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಅದೇ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು, ಅದೇ ಈ ರೀತಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತೇಳಿ ಹೇಳ್ಕೊಡ್ತೀನಿ. ಈ ಥರ ನಿಮಗೆ ನೆಕ್ಕನ್ನು ಫ್ರಂಟ್ ಸೈಡ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಹಾಗೆ ರಿಂಕಲ್ಸ್ ಬಾರದೆ ಹಾಗೆ ಕಟಿಂಗ್ ಮಾಡ್ಕೋಬೇಕು ನಾವು ಒಂದೇ ಸೈಡ್ ಅಂತೇಳಿ ಈ ರೀತಿಯಾಗಿ ನೀವು ಕಟಿಂಗನ್ನು ಮಾಡಿಕೊಂಡು ನೋಡಿರಿ. ಟ್ರೈ ಮಾಡಿ, ಈ ಥರ ರಿಂಕಲ್ಸ್ ಬರೋದಿಲ್ಲ. ಹಾಗೆ ನೀವು ಏನೈತಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.